ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಆಲ್ರೆಡಿ ಶನಿ ಅಂದ್ರೇ ಒಂದು ರೀತಿ ಭಯ. 7:30 ಶುರುವಾಗ್ತಿದೆ ಅಂತಂದರೆ ಏನೇನು ಕೆಡಕ್ ಮಾಡ್ತಾನೋ ಗೊತ್ತಿಲ್ಲ. ಶನಿ ಬದಲಾಗ್ತಾ ಇರೋದ್ರಿಂದ ಎಲ್ಲ ರಾಶಿಯವ್ರಿಗೂ ಒಂದು ರೀತಿಯಾಗಿರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಂತ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸಾಕಷ್ಟು ವಿಡಿಯೋಸು. ಇನ್ನೂ ಚೇಂಜ್ ಆಗೋದು ಮಾರ್ಚಲ್ಲಿ, ಬಟ್ ಭಯ ಈಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಈ 7:30 ಯಾರಿಗೆ ಕೆಡಕಾಗುತ್ತೆ ಗುರುಗಳೇ? ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕಾಗತ್ತೆ? ನಿಜವಾಗ್ಲೂ ಶನಿ ಚೇಂಜ್ ಆಗ್ತಿರೋದು ಪ್ರತಿಯೊಬ್ಬರ ಮೇಲೂ ಕೂಡ ಪ್ರಭಾವ ಬೀರುತ್ತಾ? 7:30 ಅಂದರೆ ಹೆದರ್ಕೊಳ್ಬೇಕಾ ಅಥವಾ ಶನಿ ಆರಾಧನೆ ನಾವು ಯಾವ ರೀತಿ ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕೆಡುಕು ಅದು ಇದು ಭಯ ಹುಟ್ಟಿಸೋದು ಸಾಧ್ಯವೇ ಇಲ್ಲ. ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಮಳೆ ಬೀಳ್ತಾ ಇದೆ, ಎಲ್ಲರ ಮನೆ ಮೇಲೆ ಬೀಳುತ್ತೆ. ಹೌದು. ಬಿಸಿಲು ತುಂಬಾ ಬಂದಿದೆ, 38 to 40 ಬಂದಿದೆ, ಟೆಂಪರೇಚರ್ ಇದೆ. ಮತ್ತೇನ್ ಮಾಡ್ತೀರಿ? ನಮ್ಮನೆ ಕಡಿಮೆ ಇದೆ ಅಂತೀರೇನು? ಇಲ್ಲ ಗುರುಗಳೇ. ನೀವು ಮಾಡಿದ ಕರ್ಮದ ಫಲವನ್ನ ನೀವು ಎಷ್ಟು ಕಷ್ಟಪಡಿರೋ ಅಷ್ಟು ಸಂಪಾದನೆ ನೀವು ಮಾಡೇ ಮಾಡ್ತೀರಿ. ಯಾರೋ IAS ಆಗಿದ್ದಾನೆ, ಅವನ ಸಂಬಳ ಅವನು ಪಡ್ಕೊಳ್ತಾನೆ. ಇನ್ಯಾರೋ KS ಆಗಿದ್ದಾನೆ, ಅವನ ಸಂಬಳ ಅಲ್ಲಿ ಪಡ್ಕೊಳ್ತಾನೆ. ಅಲ್ಲಿ ಹೇಗೆ ಪಡ್ಕೊಂಡ ಆ ಕರ್ಮಕ್ಕೆ, ಅದು ಕರ್ಮ ಒಳ್ಳೆಯದಾಗಿರ್ಬೋದು, ಒಳ್ಳೆ ಕೆಟ್ಟದ್ದಾಗಿರ್ಬೋದು, ಅದರ ಫಲವನ್ನು ಅಷ್ಟೇ ಅವ ಅನುಭವಿಸ್ತಾನೆ. ಒಂದು ರೀತಿಯ ಮಹಾನುಭಾವ ಇದ್ದ. ನಮಗೆ ಬುದ್ಧಿಯನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಯಾರು ಏನು ಹೇಗೆ ಅಂತ ಕಲಿಸ್ಲಿಕ್ಕೆ, ಪಾಠ ಕಲಿಸ್ಲಿಕ್ಕೆ ಬರತಕ್ಕಂಥ ಮಹಾನುಭಾವ. ಅದಾದ ನಂತರ ಪಾಠ ಕಲಿಸಿ ನಮಗೆ ಬೇಕಾದನ್ನು ಕೊಡತಕ್ಕಂಥ ಮಹಾನುಭಾವ ಶ್ರೀ ಶನೈಶ್ಚರನೇ. ಯಾಕಂದ್ರೆ ಶ್ರೀ ಶನೈಶ್ಚರನು ಕೂಡ ಕಾಶಿಯಲ್ಲಿ ಅನೇಕ ವರ್ಷಗಳು ತಪಸ್ ಮಾಡ್ತಾನೆ. ಕಾಶಿಯಲ್ಲಿ ಅನೇಕ ವರ್ಷಗಳು ತಪಸ್ ಮಾಡಿ ಈ ಪದವಿ ಪಡ್ಕೊಂಡಿದ್ದು ಶನೈಶ್ಚರ. ಸುಮ್ಮನೆ ಈ ಪದವಿ ಸಿಕ್ಕಿಲ್ಲ ಆತನಿಗೆ, ಜಡ್ಜಿತ. ಈತ ಕೂಡ ಎಕ್ಸಾಮ್ ಬರೀಬೇಕು, ಸುಮ್ಮನೆ ಈ ಪದವಿ ಸಿಗಲಿಲ್ಲ ಮಹಾನುಭಾವನು ಕೂಡ. ಅದಕ್ಕಾಗಿ 7:30 ಅಂತಕ್ಕಂತಹದ್ದು ಮಾರ್ಚ್ 29, 2025 ಅಂದರೆ ನೀವು ಹೇಳಿದಕ್ಕೆ ನಾನು ಈಗ ಮಾತಾಡಬೇಕು. ಇಲ್ಲ, ನಾನು ಆ ಸಂದರ್ಭಕ್ಕೆ ತಿಳಿಸ್ಕೊಡ್ತೀನಿ. ಯಾರೋ ಏನೋ 7:30 ಇವಾಗಲೇ ಭಯ ಪಡಿಸ್ಬಿಟ್ರೆ ನಮ್ಮ ಹತ್ರ ಜಾತ್ ಕೇಳಕ್ಕೆ ಬರ್ತಾರೆ. ನನಗದಿಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಗೊತ್ತಾ ಪ್ರೀತಿಯ ಬಂಧುಗಳೇ, ಭಯವನ್ನು ಪಕ್ಕಕ್ಕಿಡಿ. ಧೈರ್ಯೇ ಸಾಹಸಿ ಲಕ್ಷ್ಮಿ, ಈ ಪದ ನೀವು ಕೇಳಿದ್ದೀರಿ. ಧೈರ್ಯಂ ಸರ್ವತ್ರ ಸಾಧನ, ಇದು ನೀವು ಕೇಳಿದ್ದೀರಿ. ಎಲ್ಲವೂ ನೀವು ಕೇಳಿದಿರಿ. ಆಮೇಲೆ ಬೇಕಾದಷ್ಟು ನೀವು ಓದುತ್ತಿರ್ತೀರಿ, ತಿಳ್ಕೊಳ್ತಿರ್ತೀರಿ. ಭಯ ಪಡಬೇಡಿ, ನೀವು ಕೂಡ ಭಯ ಪಡಿಸಬೇಡಿ. ಇದೊಂದು ಟ್ಯಾಗ್ಲೈನ್ ಹಾಕ್ಕೊಳ್ಳಿ. ಕರ್ತವ್ಯ ಸಹಿತ ಕಲ್ಮಶ ರಹಿತ, ಇದೊಂದು ಟ್ಯಾಗ್ಲೈನ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಏನಾಗಿದ್ದು ಸರಿನೇ ಅನುಭವಿಸಬೇಕು. ಗಾಯ ನನಗಾಗಿದೆ, ಅವ್ರು ಯಾರು ಬರ್ತಾರೆ, ಅಯ್ಯೋ ಪಾಪ ಅಷ್ಟು ಅನ್ನೋದವರು ಆಗ್ಬಾರ್ದಾಗಿತ್ತು. ಪೇನ್ ಇದೆಯಲ್ಲ, ಅದನ್ನು ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಾಗಿದ್ದು ಸಾಧ್ಯವಿಲ್ಲ. ಅದನ್ನು ನಾವೇ ಅನುಭವಿಸ್ಬೇಕು. ಯಾರೋ ಹಿಂಗೆ ಆಗ್ತಾರೆ. ಶ್ರೀನಿವಾಸನಿಗೆ ಇಲ್ಲಿದೆಯಲ್ಲ ಗಡ್ಡ, ಇಲ್ಲೇನು ಹಿಂಗೆ ಇಟ್ಟಿದ್ದಾರೆ ನೋಡಿದಾರೆ, ಪಚ್ಚಕರ್ಪುರ ಹಿಂಗೆ ಹಾಕಿದ್ದಕ್ಕೆ ಬಂದಿರೋ ರಕ್ತವನ್ನು ಮುಚ್ಚಿದ್ದಾರೆ. ಅವ ಅನುಭವಿಸ್ಬೇಕದ. ಹಾಗೆಯೇ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಅದನ್ನು ಅನುಭವಿಸಲಿಲ್ಲ ಅಂತಂದರೆ ನಿಮ್ಮ ಕಷ್ಟ ಹೆಂಗೆ ಗೊತ್ತಾಗೋದು? ಹೆಂಗೆ ಗೊತ್ತಾಗತ್ತೆ? ಅರೆ ಕಷ್ಟ ಹಿಂಗಿರುತ್ತಾ ಅಂತ ಅನ್ನೋದು ಹೇಗೆ? ನೀವು ತಲೆನೋ ಬಂದರೆ ತಾನೇ ತಲೆನೋ ಹೇಗಿರುತ್ತಂತ. ಅದಕ್ಕಾಗಿ ಅದನ್ನು ನಾನು ಹೇಗೆ ಹೇಳ್ತಿದ್ದೆ ಅಂತ ತಿಳ್ಕೊಬೇಡಿ, ಅನುಭವಿಸಿ. ಒಳ್ಳೆಯದನ್ನು ಅನುಭವಿಸೋಕ್ಕೆ ನೀವು ಇಷ್ಟಪಡ್ತೀರಲ್ಲ, ಕೆಟ್ಟದ್ದನ್ನು ಅನುಭವಿಸಿ. ಆದರೆ ಭಯ ಪಡಿಸಬೇಡಿ. ಆಮೇಲೆ ಏನೋ ದೊಡ್ಡ ತಾಪತ್ರೆ ಬಂದಂಥ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಬದುಕಿದೆಯಲ್ಲ, ಇದಕ್ಕಿಂತ ಘೋರವಾಗಿರೋ ಶಿಕ್ಷೆಗಳಾಗ್ಬಿಡ್ತವೆ ಅದಕ್ಕೆ, ಆ ಆತ್ಮಕ್ಕೆ. ಅದಕ್ಕಾಗಿ 7:30 ಅಂತಕ್ಕಂತಹದ್ದು 2025 ಮಾರ್ಚ್ 29 ಕುಂಭರಾಶಿಯಲ್ಲಿದ್ದಂಥ ಮಹಾನುಭಾವ ಶಂಶನೇಶ್ಚರಾಯ ನಮಃ ಅನ್ನುವ ಮಹಾನುಭಾವ ಮೀನರಾಶಿಗೆ ಬರುತ್ತಿದ್ದಾನೆ. ಮೀನರಾಶಿಗೆ ಬಂದಾಗ 3 ರಾಶಿಗಳಿಗೆ 7:30 ಇರುತ್ತೆ. ಕೆಲವೊಂದು ರಾಶಿಗೆ ಬಿಟ್ಟು ಹೋಗ್ತಾನೆ. ಯಾವ ರಾಶಿಗೆ ಬಿಟ್ಟು ಹೋಗ್ತಿದ್ದಾನೆ? ಇಲ್ಲಿರ್ತಕ್ಕಂತಹದ್ದು ಮಕರಕ್ಕಿತ್ತು, ಮಕರಕ್ಕೆ ಬಿಟ್ಟೋಯ್ತು, ಪೂರ್ಣವಾಗಿ ಬಿಟ್ಟುಬಿಡ್ತು. ಇನ್ನು ಎಲ್ಲಿಗೆ ಬಂದಿದ್ದಾನೆ? ಮೀನಕ್ಕೆ ಬಂದಾಗ ಅದರ ಹಿಂದಿನ ರಾಶಿ ಕುಂಭ ರಾಶಿಗೆ ಇನ್ನೊಂದು 2.5 ವರ್ಷ ಇದೆ. ತಗಲಾಕೊಂಡಿದೆ. ನೀವು ಇನ್ನೊಂದಷ್ಟು ವರ್ಷ, 5 ವರ್ಷ ಇದ್ರಲ್ಲ, ಈಗ 7.5 ವರ್ಷದಲ್ಲಿ 2.5 ಕಳೆದ್ರಿ, ಇನ್ನು 2.5 ಕಳೆದ್ರಿ, ಇನ್ನು 2.5 ಇದೆ ನಿಮಗೆ. ಅದಕ್ಕಾಗಿ ಭಯ ಪಡಬೇಡಿ. ಈಗಾಗಲೇ ನೀವು ಬುದ್ಧಿ ಕಲ್ತಿರ್ತೀರಿ, ಹತ್ತಿರ್ತೀರಿ, ನೊಂದಿರ್ತೀರಿ, ಕಷ್ಟಪಟ್ಟಿರ್ತೀರಿ, ಅವಮಾನ ಪಟ್ಟಿರ್ತೀರಿ, ಸಹಿಸ್ಕೊಂಡಿರ್ತೀರಿ, ದುಃಖ ಆಗಿದೆ, ಎಲ್ಲ ಆಗಿದೆ. ಇನ್ನು ಇಲ್ಲಿ ಬಂದಿದ್ದಾನೆ. ಎಲ್ಲಿಗೆ? ಮೀನಕ್ಕೆ ಬಂದಿದ್ದಾನೆ. ಆ ಮೀನರಾಶಿಗೆ ಬಂದಾಗ ಹೆಂಡತಿ ಪಾತ್ರ ನಿನಗೆ ಗೊತ್ತಾಗತ್ತೆ, ನಿನ್ನ ಮಕ್ಕಳ ಪಾತ್ರ ನಿನಗೆ ಗೊತ್ತಾಗತ್ತೆ, ಸ್ವಯಂಕೃತ ಅಪರಾಧಗಳು ನಿನಗೆ ಗೊತ್ತಾಗ್ತವೆ, ಯಾರು ಏನು ಅಂತ ಅಪ್ಪ ಅಮ್ಮ ಕೂಡ ನಿನಗೆ ಒರಿಜಿನಲ್ ಗೊತ್ತಾಗ್ತಾರೆ. ಇವಾಗ ಇಷ್ಟು ದಿವಸ ನಿನ್ನ ಪೋಷಣೆ ಮಾಡೋದು ಸಾಕಿದ್ರು, ಹಾಗಂತೇಳಿ ಅಪ್ಪ ಅಮ್ಮ ಏನೋ ಕೆಟ್ಟದಾಗ ಮಾತಾಡಿದ್ರು, ನೀನು ಯಾವುದೇ ಕಾರಣಕ್ಕೂ ನೀನು ನಿಂದಿಸಬಾರದು. ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಹೊಂದಿಸಬೇಕು. ನೀನು ಚೆಕ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಅಂದ್ರೆ ಅದೇ ತಾನೇ, ಪರೀಕ್ಷೆ ಅಂದ್ರೆ ಅದೇ ತಾನೇ.
ಪಾಠ ಮಾಡಿದ್ದು ಮೇಷ್ಟ್ರೆ ನೀನು ಪ್ರಶ್ನೆಗಳು ಕೇಳಿದಾಗ ತಕ್ಷಣ ಎದ್ದು ಆನ್ಸರ್ ಮಾಡ್ತಾ ಇದ್ದ, ಸರ್ ನನಗೆ ಇದು ಅರ್ಥ ಆಗಲಿಲ್ಲ ಹೇಳ್ಕೊಡ್ತಾ ಇದ್ದ. ಅದೇ ಮೇಷ್ಟ್ರು ಎಕ್ಸಾಮ್ ಬರೀತಿರ್ತೀಯಲ್ಲ, ಎಕ್ಸಾಮ್ ಹಾಲಲ್ಲಿ ಓಡಾಡ್ತಿರ್ತಾರೆ, ನೀನು ಕೇಳಿದ್ರೆ ಅವಾಗ ಹೇಳೋದಿಲ್ಲ. ಪರೀಕ್ಷೆ ಸಮಯದಲ್ಲಿ ಕೂಡ ಅವ್ರು ಹೇಳೋ ಹಾಗೆಲ್ಲ ರೂಲ್ ಅದು. ಈಗ ಹೇಳ್ಕೊಟ್ರೆ ಪ್ರಯೋಜನ ಅಂತ ಪರೀಕ್ಷೆ ಇಟ್ಟು ನಿನಗೆ. ಅದಕ್ಕಾಗಿ ನೀನು ಕಷ್ಟ ಬಂದಾಗ ಅವ ಸುಮ್ಮನೆ ಇಡ್ತಾನೆ, ನೋಡೋಣ ಹೇಗೆ ಇನ್ನು ತಡ್ಕೊಳ್ತಾನಂತ. ಅದಕ್ಕಾಗಿ ಆ ಪರೀಕ್ಷೆಯಲ್ಲಿ ತೆರ್ಗಡೆ ಆಗಬೇಕಾದರೆ ಬುದ್ಧಿ, ಬಲಹ, ಯಶೋ ಇವೆಲ್ಲ ನಿನ್ನ ಹತ್ರನೇ ಇದೆಯಲ್ಲ. ಈ ಆಯುಧಗಳನ್ನು ಬಳಸಿ ನೀನು ನಿಂದಾಗಿರ್ತಕ್ಕಂತಹ ಜಯದ, ವಿಜಯದ ರಹದಾರಿಯಲ್ಲಿ ನೀನು ಹೇಗೆ ನಡೀತಿ ಅಂತಕ್ಕಂಥದ್ದು ಸಂಕಲ್ಪವನ್ನು ದೇದೀಪ್ಯಮಾನವಾಗಿ ಪಡ್ಕೊಳ್ಬೇಕಾದರೆ, ಭಗವಂತನ ಕೃಪೆಗೆ ನೀನು ಒಳಗಾಗಬೇಕಾದ್ರೆ, ಈ ಸಮಾಜದಲ್ಲಿ ಬಂದಿದೆಯಾ ನಿನ್ನದಾಗಿರೋ ಒಂದು ಪದವಿಯನ್ನು ಕಟ್ಕೊಳ್ಬೇಕಾದ್ರೆ, ಬದುಕನ್ನು ಕಟ್ಕೊಳ್ಬೇಕಾದ್ರೆ, ಉನ್ನತೆಯನ್ನು ನೀವು ಪಡೆದುಕೊಳ್ಳಬೇಕಾದ್ರೆ ಏನೇನು ಮಾಡ್ತೀವಿ. ಮೀನರಾಶಿಗೆ ಮಹಾನುಭಾವ ಬಂದಾಗ ಮೇಷರಾಶಿಗೆ 7.5 ಪ್ರಾರಂಭ ಆಯಿತು. ಇದಕ್ಕಿರಲಿಲ್ಲ ಪಾಪ, ಈಗ ಇದಕ್ಕೆ ಅಟ್ಯಾಕ್ ಆಯಿತು. ಮೇಷರಾಶಿಗೆ ಮತ್ತು ಮೀನರಾಶಿಗೆ, ಕುಂಭರಾಶಿಗೆ 7.5. 2.5 ವರ್ಷ ಇನ್ನಿರ್ತಕ್ಕಂತಹದ್ದು ಕುಂಭರಾಶಿಯವರೆಗೆ. 7 ವರ್ಷಗಳ ಕಾಲ ಸಂಪೂರ್ಣವಾಗಿ ಏನಿತ್ತು ಅದರಲ್ಲಿ 5 ವರ್ಷ ಅನುಭವಿಸ್ತಕ್ಕಂಥದ್ದು ಯಾರು? ಮೀನರಾಶಿಯವರು. ಇನ್ನು ಮೇಷರಾಶಿಯವರಿಗೆ 7 ವರ್ಷಗಳ ಕಾಲ ಇರ್ತಕ್ಕಂತಹದ್ದು. ಈ 7 ವರ್ಷದಲ್ಲಿ ಮೇಷರಾಶಿಯವರು ಪಾಠ ಕಲಿತಾರೆ, ಹಾಗೆ ಕಲಿಯಲ್ಲ. ಹಾಗಂತೇಳಿ ನಾನು ಹೇಳ್ತಾ ಇದ್ದಂತೆ ಭಯ ಪಡಬೇಕಾಗಿಲ್ಲ. ನೀವು ಶನೈಶ್ಚರನ ಕುರಿತು ಅದಕ್ಕೆ ಏನಾದರೂ ಒಂದು ಪ್ರಾಡಕ್ಟ್ ಅಂತ ಮಾಡಿದ್ರೆ ಯಂತ್ರ, ಮಂತ್ರ, ತಂತ್ರ ಈ 3 ವಿಜ್ಞಾನ ನಮಗೆ ಅಪ್ಲೈ ಆಗುತ್ತೆ. ನಮ್ಮ ದೇಹದಲ್ಲಿ ಏನೇನಿದ್ದಾವೆ ಗೊತ್ತಾ, ಹೇಗಾಗಿರ್ತವೆ ಗೊತ್ತಾವು, ಏನು ಕೆಲಸ ಮಾಡ್ತಾವೆ ಗೊತ್ತಾವೆಲ್ಲ ಕೂಡ. ಅದು ಮಿಷನರಿಸಮ್, ಅದು ಕೆಲಸ ಮಾಡಲೇಬೇಕು. ಹಾಗೇನೆ 7.5 ಕೆಲಸ ಮಾಡಲೇಬೇಕು. ನೀನು ಒಳ್ಳೆಯದು ಮಾಡಿದರೆ ಅದೇ ಮೇಷರಾಶಿನವರೆಗೆ ಇದೇ ಶನೈಶ್ಚರ ತುಲಾರಾಶಿಯಲ್ಲಿ ಹುಚ್ಚನಾಗಿದ್ದರೆ ಭಯ ಪಡಬೇಕಾಗಿಲ್ಲ, ಅದ್ಭುತವಾಗಿರುತ್ತೆ ಅವರಿಗೆ. ಅದರಲ್ಲಿ ಏನಾದರೂ 19 ವರ್ಷಗಳ ದಶಾಭುಕ್ತಿ ಇತ್ತು, ನಿಮ್ಮನ್ನ ಹಿಡಿಯೋಕ್ಕೆ ಯಾರೂ ಆಗಲ್ಲ, ಆ ಲೆವೆಲ್ ಮುಟ್ಟಿರ್ತೀರಿ. ಆದರೆ ಮೇಷರಾಶಿಯಲ್ಲಿ ನೀಚನಾಗಿದ್ದವನಿಗೆ ನೀಚತ್ವದಿಂದ ನೀಚ ಫಲವನ್ನು ಪಡೆದುಕೊಳ್ಳುತ್ತಾನೆ. ಆವಾಗ ಏನು ಮಾಡಬೇಕು ನಾವು, ಅಂತಹ ಫಲವನ್ನು ಹೇಗೆ ಪಡ್ಕೊಳ್ಬೇಕು ಅಂತಕ್ಕಂಥ ಸ್ವಲ್ಪ ಕ್ರೋಢೀಕರಿಸಿ ಗಮನ ಕೊಟ್ಟು ನೀವು ಮಾಡಿದ್ದೇ ಆದರೆ ಒಂದು ದಿನಕ್ಕೆ ಅವನಿಗೆ 19 ಸಂಖ್ಯೆ ಬಹಳ ಇಷ್ಟವಾದ್ದರಿಂದ 361 ಬಾರಿ ಅಥವಾ 360 ಅಥವಾ 1000 ಸಲ ಅನ್ಕೊಂಬಿಡಪ್ಪ ಓಂ ಶಂ ಶನೈಶ್ಚರಾಯ ನಮಃ ಅನ್ನೋದನ್ನು ಹೇಳ್ತಾ ಅದೊಂದು ಬೀಜಾಕ್ಷರ ರೀ. ಅದೆಷ್ಟು ವೈಜ್ಞಾನಿಕ ಕೆಲಸ ಅಷ್ಟು ಕೆಲಸ ಮಾಡುತ್ತೆ. ಅದಕ್ಕೆ ಧನಹಾನಿ, ಮಾನಹಾನಿ, ಪ್ರಾಣಹಾನಿ. ಮೊದಲು ನಿಮ್ಮ ಹತ್ರ ಇತ್ತಲ್ಲ, ಯಾವುದ್ಯಾವುದೋ ಹಣ ಬಂದಿತ್ತು, ಅಹಂಕಾರ, ಅದು ಜೇಬಲ್ಲಿದ್ದಾಗ ಒಂದು ಆಟ ಆಡಿಸ್ತಂತೆ, ಜೇಬಿಂದ ಖಾಲಿ ಆದಾಗ ಪಾಠ ಕಲಿಸ್ತಂತೆ. ಅವೆಲ್ಲ ನೀವು ಕಲಿತ್ರಿ, ಧನಹಾನಿ ಆಯಿತು. ಆಮೇಲೆ ಇನ್ಯಾರ ಹತ್ರ ಸಾಲ ಮಾಡಿರಿದ್ರಿ, ಅವನು ಸ್ವಲ್ಪ ಕೊಟ್ಬಿಟ್ಟ ಖುಷಿಯಿಂದ, ಮತ್ತು ಅವನು ಕೊಡಲಿಲ್ಲ, ನೀವು ಅವನು ಕೊಡ್ತಾ ಇಲ್ಲ, ಮಾನ ತೆಗಿತಾ ಇದ್ದಾನವ, ಮಾನ ಅಷ್ಟು ತೆಗಿತಾ ಇಲ್ಲ ಅವನು. ಮಾನ ಹರಣ ಆಗ್ತಾ ಇದೆ, ಬಂಧು ಬಾಂಧವರ ಸ್ನೇಹಿತರಲ್ಲಿ ಮಾನ ಹೋಗ್ತಾ ಇದೆ, ಏನಾದರೂ ಮಾಡ್ಕೊಂಡಿರ್ಬೇಕು ನಾನು, ಪ್ರಾಣ ಹೋಗಷ್ಟು ಅಂದರೆ ಕೊಡ್ತಾನೆ. ನೀವಿಲ್ಲೇ ಎಚ್ಚೆತ್ಕೋಬೇಕಾಗಿರೋದು. ನೀವು ಚೆನ್ನಾಗಿ ಡ್ರೈವಿಂಗ್ ಚೆನ್ನಾಗಿರೋ ದಾರಿಲಿ ಮಾಡ್ತೀರಿ, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದೆ ನಿಮ್ಮ ವೆಹಿಕಲ್ಲು, ತುಂಬ ಸಣ್ಣ ದಾರಿ, ಕಿರಿದಾದ ದಾರಿ, ಅಲ್ಲಿಂದ ಆಚೆ ತರಬೇಕು ನೀವು ನಿಮ್ಮ ಬದುಕನ್ನು. ಹಾಗೆ ಮಹಾನುಭಾವ ಸಿಕ್ಕಾಕ್ಸಿ ನಿಮ್ಮನ್ನು, ಅದು ಕೂಡ ಸಿಕ್ಕಾಕ್ಸೋದಂದರೆ ಅವನಿಗೆ ಯಾವುದೇ ಕಾರಣಕ್ಕೆ ಅಧಿಕಾರವಿಲ್ಲ. ಇದು ಚೆನ್ನಾಗಿ ಬರೆದಿದೆ, ಅವನು ಕೂಡ ನಾರಾಯಣನ ಆಧೀನವೇ, ಅವನು ಕೂಡ ಶಿವನ ಆಧೀನವೇ. ಏನು ಇದೆಯೋ ಅದಕ್ಕಷ್ಟೇ ಮಾರ್ಕ್ಸ್ ಕೊಡೋದು ಕೂಡ. ನೀವು ಎಷ್ಟು ಮಟ್ಟಿಗೆ ಎಕ್ಸಾಮ್ ಬರೆದಿದ್ದೀರಿ ಅಷ್ಟೇ ಮಾರ್ಕ್ಸ್ ಕೊಡಲಿಕ್ಕಾಗತ್ತೆ, ಹೆಚ್ಚು ಕೊಡೋಕ್ಕಾಗಲ್ಲ. ಹಾಗಂತೇಳಿ ನಿನ್ನ ಮೇಲೆ ಕೋಪ ಇದೆ ನನಗೆ ಕಡಿಮೆ ಮಾಡೋಕ್ಕೂ ಬರಲ್ಲ. ಅದಕ್ಕಾಗಿ ಸಾಧ್ಯವೇ ನೀವು ಏನು ಮಾಡಿದ್ದೀರೋ ಮಾಡಿದ್ದನ್ನೋ ಮಹಾರಾಯ ಅನ್ನೋ ಶಬ್ದ ಇದೆಯಲ್ಲ, ಒಳ್ಳೆಯದು ಮಾಡಿದರೆ ಇಷ್ಟು ವರ್ಷಗಳಿಂದ ಈ ಫಲವನ್ನು ಪಡ್ಕೊಳ್ತೀರಿ. ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಪಡ್ಕೊಳ್ತೀರಿ. ಅರೆ ನಾನು ಕೆಟ್ಟದ್ದು ಮಾಡಿಬಿಟ್ಟಿದ್ದೇನೆ, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ನಿಮಗೆ. ಅವಲೋಕನ ಮಾಡಿ ಒಂದು ಸಲ, ನಾನು ಇಂಥವ್ರು ತೊಂದರೆ ಕೊಟ್ಟೆ, ಇಂಥವ್ರಿಗೆ ಮೋಸ ಮಾಡಿಬಿಟ್ಟೆ, ವಿಧಿ ಇರಲಿಲ್ಲ, ಎಚ್ಚೆತ್ಕೊಂಡಾದರೂ ಪ್ರಾಶ್ಚಿತ್ಯ ಮಾಡ್ಕೋಬೋದು ನೀವು. ಅಲ್ಲಿ ಎಕ್ಸ್ಕ್ಯೂಸ್ ಇದೆ. ಅದು ಮಾಡದೆ ಇದು ಮಾಡದೆ ಅಹಂಕಾರದಿಂದ ಮೆರೆದಿದ್ದ ಅಲಂಕಾರದ ಬದುಕನ್ನು ಹದಗೆಡಿಸ್ಕೊಳ್ತೀರಿ ಅನ್ನೋದು ಮಾತ್ರ ಸತ್ಯ ಇರುತ್ತೆ. ಅದಕ್ಕಾಗಿ ಸತ್ಯಂಬದ ಧರ್ಮಂಚರ ಅನ್ನೋದನ್ನು ಹಣೆಪಟ್ಟಿಗೆ ಕಟ್ಟಿಕೊಳ್ಳತಾನೆ ಹೊರಟರೆ ಶನೈಶ್ಚರ ನಾವು ಸರೆಂಡರ್ ಆಗ್ತೀವಿ ಅಂತಂದರೆ ಜಡ್ಜ್ ಕೊಟ್ಟ ತೀರ್ಮಾನ ಅಲ್ವಾ, ಅದು ಒಳ್ಳೆಯದು ಕೆಟ್ಟದ್ದು. ಹೇಗೆ ದರ್ಶನಿಗೆ ತೀರ್ಪು ಕೊಟ್ರಲ್ಲ, ಇಷ್ಟು ದಿನಗಳಾದ ಮೇಲೆ ಮೊದಲೇ ಯಾಕೆ ಕೊಡಲಿಲ್ಲ, ಅನುಭವಿಸೋದಿರುತ್ತೆ ಅಲ್ಲಿ, ಅನುಭವಿಸಿದ ಮೇಲೆ ಕೊಡ್ತಾನವ. ಅದು ತೀರ್ಮಾನ ಆಗಬೇಕಂದ್ರೆ ಇಷ್ಟು ದಿನಗಳು ಅಂತ ಇದ್ದೇ ಇರುತ್ತವೆ. ಅದು ಒಳ್ಳೆಯದು ಬಹುಶಃ ಕೆಟ್ಟದ್ದು, ನೀವೇನು ಬೇಕಾದರೂ ಕೂಡ ಜಡ್ಜ್ ಅಂತ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನೀವು ಹೇಗೆ ನಡ್ಕೊಳ್ತೀರಿ ಅಲ್ಲಿ ಕೂಡ ಅಂತಕ್ಕಂಥದ್ದು ಇರುತ್ತವೆ. ಅಂತಹ ವಿಶೇಷವಾಗಿರತಕ್ಕಂತಹದ್ದು ಮಹಾನುಭಾವ ತೀರ್ಮಾನ ಮಾಡಬೇಕಂದ್ರೆ ನಮ್ಮ ಬದುಕಿಗೆ ಒಳ್ಳೆಯದನ್ನೇ ತೀರ್ಮಾನ ಮಾಡಿ ಕೊಡಬೇಕು ಅಂದರೆ ನೀವು ಅವನಿಗೆ ಸರೆಂಡರ್ ಆಗ್ತಕ್ಕಂತಹದ್ದು. ಪ್ರತಿನಿತ್ಯ ನೀವು ಕಾಲಗಳನ್ನು ಇಟ್ಕೊಳ್ತಾ, ಅಂದರೆ ಕಾಲಗಳು ಅಂತಂದರೆ ಪುಷ್ಕರ ಕಾಲ ಅಂತ ಬರುತ್ತೆ ನೋಡಿ, ಆ ಪುಷ್ಕರ ಕಾಲಗಳನ್ನು ಬಳಸಿಕೊಳ್ಳುತ್ತೀವಿ
ಮಾಡಿದ್ದೀವಿ ಅಂತಂದರೆ ಅಂತಹದ್ದನ್ನು ಪಡೆದುಕೊಳ್ತೀವಿ, ಕೆಟ್ಟದ್ದು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕೆಲವೊಂದು ತಂತ್ರ ಇದ್ದಾವೆ, ಕೆಲವರು ಮಂತ್ರ ಅಪ್ಲೈ ಆಗಲಿಲ್ಲ, ಇನ್ನು ಕೆಲವೊಂದು ಹೋಮ ಅಥವಾ ಏನು ಮಾಡೋದು ಅದು ವರ್ಕೌಟೇ ಆಗಲಿಲ್ಲ, ಎಷ್ಟೋ ಸಲ ಮಾಡಿರ್ತಾರೆ. ಆದರೆ ಈ ಕಾಲಶನಿಗೆ ಹೇಗೆ ಅಂತಂದರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಅದನ್ನು ತೆಗೆದು ಒಂದು ಮಡಕೆಗೆ, ಸಣ್ಣದೊಂದು ಮಡಕೆಗೆ ಹಾಕಿ ಅದಕ್ಕೊಂದಷ್ಟು ಮೂಲಿಕೆಗಳು ಬರ್ತವೆ, ಅದನ್ನೆಲ್ಲ ಹಾಕಿ ಕರೆಕ್ಟಾಗಿ ಕಪ್ಪೋಸ್ತ ಕಟ್ಟಿಬಿಟ್ಟು ನಿರ್ಜನ ಪ್ರದೇಶ ಊತು ಬಿಡೋದಿದೆ. ಇದು ಕೆಲವೆಲ್ಲ ತಂತ್ರಪದ್ಧತಿ ಹೇಳ್ತಾನೆ. ಯಾರಿಗೆ ಅವಶ್ಯಕತೆ ಇರತಕ್ಕಂಥದ್ದು ಇದು 7:30 ನಡೀತಾ ಇದೆ ಅಂದರೆ ಭಯ ಪಡಬೇಡಿ. ನಿಮ್ಮ ಕುಟುಂಬಸ್ಥರು ಎಷ್ಟರ ಮಟ್ಟಿಗೆ ಯೋಗ್ಯರಾಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಅದೇನೋ ಹೇಳ್ತಾನಲ್ಲ, ನನ್ನ ಮಗಳ ಯೋಗ್ಯತೆ ಗೊತ್ತಾಗಬೇಕಾದ್ರೆ ಅವಳು ವಯಸ್ಸಿಗೆ ಬಂದಮೇಲೆ ಗೊತ್ತಾಗುತ್ತಂತೆ. ಮಾನ ಮರ್ಯಾದೆ ಉಳಿಸ್ತಾಳೆ ಅಥವಾ ಯಾರ ಜೊತೆ ಓಡೋಗ್ಬಿಡ್ತಾಳೋ, ಅಲ್ಲಿಗೆ ಓಡೋಗ್ಬಿಟ್ರೆ ಮಾನ ತೆಗೆದಂಗೆ ಆಯಿತು, ಅವಳು ಬಂದಮೇಲೆ ಗೊತ್ತಾಗಿತ್ತು. ಅದೇ ಮಗನ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಅವ್ನ ಮದುವೆ ಆಗಬೇಕಂತೆ, ಏನೇನು ಮಾಡ್ತಾನಂತೆ. ಅದೇ ಆ ಗಂಡನ ವ್ಯಾಲ್ಯೂ ಹೆಂಡತಿ ಗೊತ್ತಾಗಬೇಕು ಅಂತಂದರೆ ಆ ಗಂಡ ಹೇಗೆ ಅಂತಂದರೆ ಬಡವನಾಗಬೇಕಂತೆ. ಆವಾಗ ಅವನ ವ್ಯಾಲ್ಯೂ ನೋಡ್ತಾಳೆ, ಹೇಗೆ ಈ ಮನುಷ್ಯ ಅಮ್ಮ ನೋಡ್ಕೊಳ್ತಾನೆ ಇಲ್ವಾ. ಹೆಂಡತಿ ಅದೇ ಹೆಂಡತಿ ವ್ಯಾಲ್ಯೂ ಗಂಡನ ಗೊತ್ತಾಗೋದು, ಹೆಂಡತಿಗೆ ಅನಾರೋಗ್ಯ ಆಗಬೇಕಂತೆ. ಹೀಗೆ ಅವರವರ ವ್ಯಾಲ್ಯೂ ಗೊತ್ತಾಗಬೇಕಾಗಲಿಕ್ಕೆ ಮಾತ್ರ 7:30 ಕೂಡ ಅಷ್ಟೇ ಪ್ರೀತಿ ಬಂಧುಗಳೇ. ಕೆಟ್ಟದ್ದು ಮಾಡಲಿಕ್ಕೆ ಬಂದಿಲ್ಲ, ನಿಮ್ಮ ಬದುಕಿಗೆ ಒಳ್ಳೇದು ಮಾಡಲಿಕ್ಕೆ ಪಾಠ ಕಲಿಸ್ಲಿಕ್ಕೆ ಬಂದಿದೆ. ನೀವು ಎಚ್ಚೆತ್ತುಕೊಳ್ತೀರಿ, ಅದರ ಪ್ರಕಾರ ರಬಡಿ ಮಾಡ್ಕೊಳ್ತೀರಿ, ಖುಷಿಯಾಗೂ ಇರ್ತೀರಿ. ಖಂಡಿತ ಗುರುಗಳೇ, ಶನಿ ಬದಲಾವಣೆಯಿಂದ ಭಯ, ಆತಂಕ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನೂ ಬದಲಾಗ್ತಾ ಇರೋದು ಮಾರ್ಚಿಗೆ. ಇನ್ನು ಯಾರಿಗೆ ಶನಿ ಬಿಡ್ತಾ ಇದ್ದಾನೆ, ಯಾರಿಗೆ 7:30 ಪ್ರಾರಂಭ ಆಗ್ತಾಯಿದೆ ಅಂತ ತಿಳಿಸ್ಕೊಟ್ರಿ. ಇನ್ನು ಜಾತಕದಲ್ಲಿ ಶನಿಯ ಪ್ರಭಾವ ಚೆನ್ನಾಗಿತ್ತು ಅಂತಂದರೆ ಅವರು ಚಿಂತೆನೇ ಮಾಡೋದು ಬೇಡ ಅಂತ ತಿಳಿಸ್ಬಿಟ್ಟಿದ್ದೀರಾ. ಉತ್ತಮವಾಗಿರುವಂಥ ವಿಚಾರ. ಎಲ್ಲೋ ಒಂದು ಕಡೆ ಭಯ ಶುರುವಾಗಿತ್ತು ಸಾಕಷ್ಟು ಜನಕ್ಕೆ ಆಲ್ರೆಡಿ. ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಆ ಭಯ ಹಾಗೆ ಕೂಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಹಳ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನೇನಪ್ಪ, ಶನಿ ಬದಲಾಗ್ತಾ ಇರೋದ್ರಿಂದ ನಮ್ಮ ರಾಶಿಗೆ ಹೇಗಿದೆಯೋ, ಶನಿ ಬದಲಾವಣೆಯಿಂದ ನನಗೆ ಯಾವ ರೀತಿಯಾಗಿರುವಂಥ ಸಮಸ್ಯೆಗಳು ಪ್ರಾರಂಭ ಆಗುತ್ತೋ ಗೊತ್ತಿಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಗುರುಗಳು ಹೇಳ್ತಾ ಇದ್ರು ಈಗಷ್ಟೇ, ಸೊ ಅನುಭವಿಸೋವಂಥದ್ದೇ ನಿಮಗೆ ಪರಿಹಾರ ಅಂತ. ಯಾವುದೇ ರೀತಿಯಾಗಿರುವಂಥ ಸಂದರ್ಭಗಳಲ್ಲಿ ನಿಮಗೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಾಯಿತು ಅಂತಂದರೆ ಅದನ್ನು ಅನುಭವಿಸೋದ್ರಿಂದ ನೀವು ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇವತ್ತಿನ ಶನಿ ಬದಲಾವಣೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.